ಸುಸ್ವಾಗತ. ಈ ಪಾಠದಲ್ಲಿ ನಾವು ಆಕ್ಸಿ ಅಸಿಟಿಲೀನ್ ವೆಲ್ಡಿಂಗ್ ಪ್ರಾಸೆಸ್ ಮೂಲಕ ಡೌನ್ ಹ್ಯಾಂಡ್ ಪೊಸಿಷನ್ ನಲ್ಲಿ 50 mm ಔಟರ್ ಡಯಾ ಮತ್ತು 3 mm ದಪ್ಪದ MS ಪೈಪ್ನ ಮೇಲೆ ಪೈಪ್ ಟಿ ಜಾಯಿಂಟ್ ಬಗ್ಗೆ ಕಲಿಯುತ್ತೇವೆ. ಉದ್ದೇಶ: ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ 90 ಡಿಗ್ರಿ ಟಿ ಬ್ರಾಂಚ್ಗೆ ಡೆವಲಪ್ಮೆಂಟ್ ಅನ್ನು ಬರೆಯುವುದು, ಡೈಮೆನ್ಷನ್ಸ್ಗಳಿಗೆ ಅನುಗುಣವಾಗಿ ಪೈಪ್ಗಳನ್ನು ಕತ್ತರಿಸಿ ತಯಾರಿ ಮಾಡುವುದು ಮತ್ತು ಟ್ಯಾಕ್ ವೆಲ್ಡ್ ಮಾಡುವುದು, ಪೈಪ್ ಅನ್ನು ವೆಲ್ಡ್ ಮಾಡುವುದು ಮತ್ತು ಕೋನವನ್ನು ಮರುಪರಿಶೀಲಿಸುವುದು, ವೆಲ್ಡ್ ಡಿಫೆಕ್ಟ್ಸ್ಗಾಗಿ ವಿಜುವಲ್ ತಪಾಸಣೆ ಮಾಡುವುದು. ವೆಲ್ಡಿಂಗ್ ಪ್ರಾಸೆಸ್ಗೆ ಬೇಕಾದ ಟೂಲ್ಸ್ಗಳನ್ನು ನೋಡೋಣ. ಸ್ಟೀಲ್ ರೂಲ್, ಸೆಂಟರ್ ಪಂಚ್, ball peen hammer, angle grinder, half round filer, bench vise, tri square, chipping hammer, steel wire brush, ಸುರಕ್ಷತಾ ಉಡುಪು, ಗ್ಲೌಸ್, PPE kit, nozzle number 7, CCMS filler rod 3 mm, OAW setup, cylinder key, tip cleaner, spark lighter, gas welding goggles. ಪೈಪ್ ಟಿ ಜಾಯಿಂಟ್ ನ ಪ್ರೀ ವೆಲ್ಡಿಂಗ್ ಪ್ರಾಸೆಸ್ ಅನ್ನು ನೋಡೋಣ. ಸಮಾನಾಂತರ ರೇಖೆಯ ವಿಧಾನದಿಂದ ಸಮಾನ ವ್ಯಾಸದ 90 ಡಿಗ್ರಿ ಟಿ ಪೈಪ್ಗೆ ಪ್ಯಾಟರ್ನ್ ಡೆವಲಪ್ ಮಾಡಿ. ಸರಿಯಾದ ಗಾತ್ರದ ಪೈಪ್ಗಳನ್ನು ಬಳಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಪ್ಲಾನ್ ಮತ್ತು ಎಲಿವೇಶನ್ ಅನ್ನು ಬಿಡಿಸಿ. ಅರ್ಧವೃತ್ತವನ್ನು 6 ಭಾಗಗಳಾಗಿ ವಿಂಗಡಿಸಿ. ವೃತ್ತದ ಸುತ್ತಳತೆಯ ಮೇಲೆ ಡೈಮೆನ್ಷನ್ನೊಂದಿಗೆ ಡೆವಲಪ್ಮೆಂಟ್ ಡ್ರಾಯಿಂಗ್ ಅನ್ನು ಬಿಡಿಸಿ ಮತ್ತು ಅದನ್ನು 12 ಭಾಗಗಳಾಗಿ ಮಾಡಿ. ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಪ್ರೊಜೆಕ್ಷನ್ ಲೈನ್ಸ್ಗಳ ಛೇದಕ ಬಿಂದುಗಳೊಂದಿಗೆ ಎಲ್ಬೋ ಪ್ರೊಫೈಲ್ ಅನ್ನು ಬಿಡಿಸಿ. ಅದನ್ನು ಪೈಪ್ಗಳ ಮೇಲೆ ಕತ್ತರಿಸಿ ಅಂಟಿಸಿ. ಪ್ರೊಫೈಲ್ನಲ್ಲಿ ಪಂಚ್ ಮಾರ್ಕ್ ಮಾಡಿ. ಪಂಚ್ ಮಾರ್ಕ್ ಪ್ರೊಫೈಲ್ನ ಉದ್ದಕ್ಕೂ ಬ್ರಾಂಚ್ ಪೈಪ್ ಮತ್ತು ಮೇನ್ ಪೈಪ್ ಅನ್ನು ಕತ್ತರಿಸಿ. ಬ್ರಾಂಚ್ ಪೈಪ್ ಅನ್ನು ಮೇನ್ ಪೈಪ್ ಜೊತೆಗೆ 90 ಡಿಗ್ರಿ ಕೋನದಲ್ಲಿ ಸೆಟ್ ಮಾಡಿ ಜೋಡಿಸಿ. Nozzle 7, CCMS rod 3 mm, ನ್ಯೂಟ್ರಲ್ ಫ್ಲೇಮ್ ಪ್ರತಿ ಸೆಂಟಿಮೀಟರ್ ಸ್ಕ್ವೇರ್ಗೆ 0.15 ಕಿಲೋಗ್ರಾಂ.
ಜಾಯಿಂಟ್ ಅನ್ನು 4 ಸ್ಥಳಗಳಲ್ಲಿ 90 ಡಿಗ್ರಿ ಇಂಟರ್ವಲ್ಸ್ ಮತ್ತು ರೂಟ್ ಪೆನೆಟ್ರೇಷನ್ ಖಚಿತಪಡಿಸಿಕೊಳ್ಳಲು 2 mm ರೂಟ್ ಕ್ಯಾಪ್ನಂತೆ ಟ್ಯಾಕ್ ವೆಲ್ಡ್ ಮಾಡಿ. ನಾವೀಗ ಆಕ್ಸಿಅಸಿಟಿಲೀನ್ ವೆಲ್ಡಿಂಗ್ ಪ್ರಾಸೆಸ್ ಮೂಲಕ ಡೌನ್ ಹ್ಯಾಂಡ್ ಪೊಸಿಷನ್ ನಲ್ಲಿ 50 mm MS ಪೈಪ್ ನ ಮೇಲೆ ಪೈಪ್ ಟಿ ಜಾಯಿಂಟ್ ನ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ. OAW ಟ್ಯಾಕ್ ವೆಲ್ಡ್ ಮಾಡಿದ ಟಿ ಜಾಯಿಂಟ್ ಅನ್ನು ವೆಲ್ಡಿಂಗ್ ಟೇಬಲ್ ಮೇಲೆ ಇರಿಸಿ. ಯಾವುದೇ ಅಡೆತಡೆ ಇಲ್ಲದೆ ಬ್ಲೋ ಪೈಪ್ ಮತ್ತು ಫಿಲ್ಲರ್ ರಾಡ್ ಅನ್ನು ಕುಶಲತೆಯಿಂದ ನಿರ್ವಹಿಸಲು ಅನುಕೂಲವಾಗುವಂತೆ ಟ್ಯಾಕ್ ಪೈಪ್ ಟಿ ಜಾಯಿಂಟ್ ಅನ್ನು ಸರಿಯಾಗಿ ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬ್ಲೋ ಪೈಪ್ ಮತ್ತು ಫಿಲ್ಲರ್ ರಾಡ್ ಅನ್ನು ಕುಶಲತೆಯಿಂದ ಪೈಪ್ ರೊಟೇಟ್ ಆಗದಂತೆ ಜಾಯಿಂಟ್ ಅನ್ನು ವೆಲ್ಡ್ ಮಾಡಿ. ವೆಲ್ಡಿಂಗ್ ಉದ್ದಕ್ಕೂ ಕೀ ಹೋಲ್ ಅನ್ನು ಮೇಂಟೈನ್ ಮಾಡಿ ಮತ್ತು ಜಾಯಿಂಟ್ ನ 2 ಅಂಚುಗಳಲ್ಲಿ ಉತ್ತಮ ರೂಟ್ ಪೆನೆಟ್ರೇಷನ್ ಮತ್ತು ಫ್ಯೂಷನ್ ಅನ್ನು ಖಚಿತಪಡಿಸಿಕೊಳ್ಳಲು ಬ್ಲೋ ಪೈಪ್ಗೆ ಸೈಡ್ ಟು ಸೈಡ್ ಚಾಲನೆಯನ್ನು ನೀಡಿ. ಹೊಸ ವಲಯದ ಪ್ರಾರಂಭದೊಂದಿಗೆ ವೆಲ್ಡ್ ಮಾಡಿದ ಹಿಂದಿನ ವಲಯದ ಕ್ರೇಟರ್ ಅನ್ನು ಸರಿಯಾಗಿ ಫ್ಯೂಸ್ ಮಾಡಲು ಜಾಗ್ರತೆ ವಹಿಸಿ. ಲೆಫ್ಟ್ ವರ್ಡ್ ಟೆಕ್ನಿಕ್ ಬಳಸಿಕೊಂಡು ಕರ್ವ್ ಜಾಯಿಂಟ್ ನ ಉದ್ದಕ್ಕೂ 4 ವಲಯಗಳಲ್ಲಿ 1, 2, 3 ಮತ್ತು 4ರಲ್ಲಿ ವೆಲ್ಡ್ ಅನ್ನು ಪೂರ್ಣಗೊಳಿಸಿ. ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ವೆಲ್ಡ್ ಅನ್ನು ಪರೀಕ್ಷಿಸಿ. ನಾವೀಗ OAW ಪ್ರಾಸೆಸ್ ಮೂಲಕ ಡೌನ್ ಹ್ಯಾಂಡ್ ಪೊಸಿಷನ್ ನಲ್ಲಿ 50 mm ಔಟರ್ ಡಯಾ ಮತ್ತು 3 mm ವಾಲ್ ಥಿಕ್ನೆಸ್ ಇರುವ MS ಪೈಪ್ ನ ಎಚ್ಚರಿಕೆ ಕ್ರಮ ಮತ್ತು ತಪಾಸಣೆಯನ್ನು ಚರ್ಚಿಸೋಣ. ಏಕರೂಪದ ವೆಲ್ಡ್ ಸೈಜ್ ಮತ್ತು ಜಾಯಿಂಟ್ ನ ಸಂಪೂರ್ಣ ಪ್ರೊಫೈಲ್ ಆಕಾರವನ್ನು ಪರೀಕ್ಷಿಸಿ. ವೆಲ್ಡ್ ನ ಮುಖ ಸ್ಲೈಟ್ಲಿ ಕಾನ್ವೆಕ್ಸ್ ಆಗಿದೆಯೇ ಎಂದು ನೋಡಿ. ಗುಡ್ ಫ್ಯೂಷನ್ ಗಾಗಿ ವೆಲ್ಡ್ ಬೀಡ್ಸ್ ಅಂಚುಗಳು ಓವರ್ಲ್ಯಾಪ್ ಮತ್ತು ಅಂಡರ್ಕಟ್ ಆಗಿರಬಾರದು. ಪೈಪ್ ನ ಸರ್ಫೇಸ್ ನ ಪೆನೆಟ್ರೇಷನ್ ಮತ್ತು ಫ್ಯೂಷನ್ ಅನ್ನು ಪರಿಶೀಲಿಸಿ. ಈಗ ಡಿಫೆಕ್ಟ್ಸ್ ಗಳನ್ನು ನೋಡೋಣ. ಬ್ಲೋ ಹೋಲ್, ಅಂಡರ್ಕಟ್, uneven ripples, excess reinforcement. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ
90 ಡಿಗ್ರಿ ಟಿ ಬ್ರಾಂಚ್ಗೆ ಡೆವಲಪ್ಮೆಂಟ್ ಅನ್ನು ಬರೆಯುವುದು. ಡೈಮೆನ್ಷನ್ಸ್ಗಳಿಗೆ ಅನುಗುಣವಾಗಿ ಪೈಪ್ಗಳನ್ನು ಕತ್ತರಿಸಿ ತಯಾರು ಮಾಡುವುದು ಮತ್ತು ಟ್ಯಾಕ್ ವೆಲ್ಡ್ ಮಾಡುವುದು. ಪೈಪ್ ಅನ್ನು ವೆಲ್ಡ್ ಮಾಡುವುದು ಮತ್ತು ಆಂಗಲ್ ಮರುಪರಿಶೀಲಿಸುವುದು. ವೆಲ್ಡ್ ಡಿಫೆಕ್ಟ್ಸ್ಗಳಿಗಾಗಿ ವಿಷುವಲ್ ಇನ್ಸ್ಪೆಕ್ಷನ್ ಮಾಡುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.